ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು 33 ಕೋಟಿ ದೇವಾನುದೇವತೆಗಳು ಯಾರು, ಸನಾತನ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ. ಶಾಸ್ತ್ರಗಳಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಎಂದು ಬರೆಯಲಾಗಿದೆ. ದೇವತೆಗಳು ಸೂಕ್ಷ್ಮ ಲೋಕದಲ್ಲಿ ಅಂದರೆ ಸ್ವರ್ಗದಲ್ಲಿ ವಾಸ ಮಾಡುತ್ತಿದ್ದರು. ಅಂದರೆ ಈ ಆದಿ ಸನಾತನ ದೇವಾನುದೇವತೆಗಳ ಧರ್ಮ ಎನ್ನುವುದು ಈ ಭೂಮಿಯ ಮೇಲೂ ಸಹ ಇತ್ತು ಹಾಗೂ ಸ್ವರ್ಗಲೋಕದಲ್ಲಿಯೂ ಇತ್ತು ಎಂದಾಯಿತು. ದೇವಾನುದೇವತೆಗಳು ತಮ್ಮ ಒಂದು ಸೆಲ್ನಿಂದ ಅನೇಕ ಮನುಷ್ಯರನ್ನು ಅವರು ಸೃಷ್ಟಿ ಮಾಡುತ್ತಿದ್ದರು. 33 ಕೋಟಿ ದೇವಾನುದೇವತೆಗಳು ಅನೇಕ ತಮ್ಮ ಸೆಲ್ಗಳಿಂದ ಅನಂತ ಸೃಷ್ಟಿಯನ್ನು ರಚಿಸಿದ್ದರು. ಹಾಗಾದರೆ ಈ ದೇವಿ ದೇವತಾ ಧರ್ಮ ಅನ್ನೋದು ಎಲ್ಲಿಂದ ಬಂದಿತ್ತು, ಈ ಆತ್ಮಗಳು ಎಲ್ಲಿಂದ ಬಂದಿದ್ದರು ಎಂಬುದನ್ನು ಬಾಪೂಜಿಯವರು ಈ ರೀತಿ ತಿಳಿಸಿಕೊಡುತ್ತಾರೆ. ಇಂದು ಕಾಣುತ್ತಿರುವ ಅನೇಕ ಧರ್ಮಗಳು, ಮತ ಪಂಥಗಳು ಇವರೆಲ್ಲರೂ ಬೇರೆ ಬೇರೆ ಯೂನಿವರ್ಸ್ಗಳಿಂದ, ಗ್ಯಾಲಕ್ಸಿಗಳಿಂದ, ಗ್ರೇಟ್ ಯೂನಿವರ್ಸ್ನಿಂದ ಬಂದ ಆತ್ಮರಾಗಿದ್ದಾರೆ. ಈ 33 ಕೋಟಿ ದೇವಾನುದೇವತಾ ಧರ್ಮವು ಸಹ ಹಿಂದಿನಿಂದ 198 ಕೋಟಿ ವರ್ಷಗಳ ಹಿಂದೆ ಇವರೆಲ್ಲರೂ ಗ್ರೇಟ್ ಯೂನಿವರ್ಸ್ನಿಂದ ಬಂದವರಾಗಿದ್ದರು. ಗ್ರೇಟ್ ಯೂನಿವರ್ಸ್ ಅಂದರೆ G2ನ ರಚನಾಕಾರ ಅಥವಾ ಒಡೆಯ, ಮಾಲೀಕ, ನಿರಾಕಾರನು 33 ಕೋಟಿ ದೇವಿ ದೇವತೆಯರನ್ನು ರಚನೆ ಮಾಡಿದ್ದ. ಇದಕ್ಕೆ ಕಾರಣ ಈ ನಮ್ಮ ಬ್ರಹ್ಮಾಂಡವು ಸಂಪೂರ್ಣವಾಗಿ ಬ್ರಹ್ಮನ ಮೊದಲನೆಯ ಪರಾರ್ಧವು ಮುಗಿಯುತ್ತಿದ್ದಂತೆ ನಮ್ಮ ಈ ಬ್ರಹ್ಮಾಂಡ ಅಥವಾ ಸೋಲಾರ್ ಸಿಸ್ಟಮ್ ಸಂಪೂರ್ಣವಾಗಿ ಕುಸಿದು ಬಿದ್ದಿತ್ತು. ಹೀಗಾಗಿ G2ನ ಮಾಲೀಕನು ಕೆಲವು ಆತ್ಮರನ್ನು ನಮ್ಮ ಈ ಬ್ರಹ್ಮಾಂಡಕ್ಕೆ ಕಳುಹಿಸಿ ಈ ಬ್ರಹ್ಮಾಂಡವನ್ನು ಪುನಃ ಮೊದಲಿನ ಸ್ಥಿತಿಗೆ ತರಲು G2ನ ಮಾಲೀಕ ನಿರಾಕಾರನು 33 ಕೋಟಿ ದೇವಾನುದೇವತೆಗಳ ಆತ್ಮದ ರಚನೆಯನ್ನು ಮಾಡುತ್ತಾನೆ. ಇವರೆಲ್ಲ ಬಹಳ ಪವರ್ಫುಲ್ ಆದಂತಹ ಆತ್ಮರಾಗಿದ್ದರು. ಇವರನ್ನು ನಮ್ಮ ಬ್ರಹ್ಮಾಂಡದ ಪರಂಧಾಮಕ್ಕೆ ಕಳುಹಿಸಲಾಯಿತು. ಇವರು ಇಲ್ಲಿ ಬಂದು ನಮ್ಮ ನಿರಾಕಾರ ಪರಂಧಾಮವನ್ನು ಮೊದಲಿನ ಸುಸ್ಥಿತಿಗೆ ತರುತ್ತಾರೆ. ನಂತರ ಇವರೆಲ್ಲರೂ ನಿರಾಕಾರದಿಂದ ಆಕಾರಿಗಳಾಗಿ ಶಿವಪುರಿಯಲ್ಲಿ ಬರುತ್ತಾರೆ. ನಂತರ ವಿಷ್ಣುಪುರಿಗೆ ಬರುತ್ತಾರೆ. ಅಲ್ಲಿಂದ ಬ್ರಹ್ಮಪುರಿಗೆ ಕ್ರಮೇಣವಾಗಿ ಬರುತ್ತಾ ಅಲ್ಲಿಂದ ಸ್ವರ್ಗಲೋಕಕ್ಕೂ ಬರುತ್ತಾರೆ. ಈ ದೇವಾನುದೇವತೆಗಳು ತಮ್ಮ ಅನೇಕ ರಚನೆಗಳನ್ನು ರಚಿಸುತ್ತಾ ಹೋದರು. ಇವರ ರಚನೆಗಳು 198 ಕೋಟಿ ವರ್ಷಗಳಿಂದ ಆಗುತ್ತಾ ಹೋಯಿತು. ರಚನೆ ಆಗುತ್ತಾ ಹೋಗಿ ಇವರ ರಚನೆಗಳು ಮನುಷ್ಯರಾಗತೊಡಗಿದರು. ಇವರ ಕೆಲವು ರಚನೆಗಳು 2ನೇ ಲೋಕದಲ್ಲಿಯೂ ಸಹ ಉಳಿದುಕೊಂಡರು. ಹೀಗೆ ಈ 33 ಕೋಟಿ ದೇವಾನುದೇವತೆಗಳ ಆತ್ಮಗಳು ಮೇಲಿನ ಲೋಕಗಳಲ್ಲಿ ಕೆಲವರು ಆಕಾರಿಗಳಾಗಿ ಉಳಿದುಕೊಂಡರು. ಇನ್ನು ಕೆಲವು ಆತ್ಮರು ಸಾಕಾರದಲ್ಲಿಯೂ ಸಹ ಬಂದರು. ಇವರೆಲ್ಲ ಗ್ರೇಟ್ G2ನಿಂದ ಬಂದಿದ್ದವರಾಗಿದ್ದರು. ಈ ಬ್ರಹ್ಮಾಂಡಕ್ಕೆ ಬಂದು ಎಲ್ಲರೂ ಇಲ್ಲಿಯೇ ಸಿಲುಕಿಕೊಂಡರು. ಮೇಲಿನ ಲೋಕಗಳಾದ ಸ್ವರ್ಗಲೋಕ, ಅದರ ಮೇಲಿರುವಂತಹ ಮಹರ್ಲೋಕಗಳಿಗೂ ಸಹ ಈ ಆತ್ಮರು ಹೋಗಿದ್ದಾರೆ. ಇವರ ರಚನೆಗಳು ಕೆಳಲೋಕದಲ್ಲಿ ಸಿಲುಕಿಕೊಂಡಿರುವುದನ್ನು ಇವರು ಮಹರ್ಲೋಕದಿಂದ ನೋಡುತ್ತಾ ಕುಳಿತಿದ್ದಾರೆ. ಇವರು ಈ ರೀತಿ ಕೆಳಗೆ ಸಿಲುಕಿಕೊಂಡಿರುವಂತಹ ತಮ್ಮ ರಚನೆಗಳನ್ನು ಪುನಃ ತೆಗೆದುಕೊಂಡು ಹೋಗಲು ಇಚ್ಛಿಸುತ್ತಿಲ್ಲ. ಆದಿ ದೇವಿ ದೇವತಾ ಧರ್ಮವನ್ನು ರಕ್ಷಿಸಲು ಬಯಸುತ್ತಿದ್ದಾರೆ. ತಮ್ಮ ರಚನೆಗಳು ಈ ಕೆಳಲೋಕದಲ್ಲಿ ಸಿಲುಕಿಕೊಂಡಿರುವುದನ್ನು ನೋಡಿ ಮೇಲಿರುವಂತಹ ಈ ಆತ್ಮರು ಬಹಳ ದುಃಖ ಪಡುತ್ತಿದ್ದಾರೆ. ಹೀಗೆ ಆದಿ ಸನಾತನ ಧರ್ಮಕ್ಕಿಂತಲೂ ಮೊದಲು ಅನಾದಿ ಸನಾತನ ಧರ್ಮವಿತ್ತು. ಇದರ ಬಗ್ಗೆಯೂ ತಾವು ಬಾಪೂಜಿಯವರ ಚಾನಲ್ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಚಾನಲ್ಗೆ ಬಂದು
ತಿಳಿದುಕೊಳ್ಳಬಹುದು. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो, बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email shanti.org. Like, share, subscribe. Join today.